ಸೊ ಒಂದಷ್ಟು ಬದಲಾವಣೆ ಆಗ್ಲಿಕ್ಕೆ ಇರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಬದಲಾವಣೆನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನ ನೀವು ಒಂಚೂರು ಬದಲಾಯಿಸ್ಕೊಳ್ಬೇಕಾಗಿರೋಂಥ ಅಗತ್ಯ ಇದೆ ಅಂತ ಹೇಳ್ತಾ ಇದೆ. ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು. ಒಂದಷ್ಟು ದುಡ್ಡು ಕಾಸಿನ ವಿಚಾರದಲ್ಲಿ ಇರಬಹುದು ಅಥವಾ ಕೆರಿಯರ್ ವಿಚಾರದಲ್ಲಿ ಇರಬಹುದು, ಸಾಕಷ್ಟು ನಿಮ್ಮ ವ್ಯಕ್ತಿತ್ವನೇ ಅಳ್ಳಾಡಿಸುವಂತ ಅಥವಾ ನೀವಲ್ಲ ಅನ್ನುವಷ್ಟು ಬದಲಾವಣೆನ ನೋಡುವಂತ ಸಾಧ್ಯತೆ ಇದೆ. ಸೊ ಒಂದು ಅಪ್ಗ್ರೇಡ್ ವರ್ಷನ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕೆರಿಯರ್ ಅಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ಅಪ್ಗ್ರೇಡ್ ವರ್ಷನ್ ಅಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ತೀರಾ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಫೈನಾನ್ಷಿಯಲ್ ಬೆನಿಫಿಟ್ ನ ಕೂಡ ಗಣೇಶ ನಿಮ್ಗೆ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರಾರ್ಥನೆಗಳು ವ್ಯರ್ಥವಾಗಿ ಹೋಯ್ತಾ, ಬಹಳಷ್ಟು ಜನರ ಪ್ರಯತ್ನಗಳು ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತಾ. ಸೊ ಒಂದು ಬದಲಾವಣೆನ ನಾವೇನ್ ಬಯಸಿದ್ವಿ ಅದು ಸಿಗ್ದಿರ ಹೋಯ್ತಾ, ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರಯತ್ನಗಳನ್ನ ಪಟ್ಟಿದ್ವಿ ಅದೆಲ್ಲ ವ್ಯರ್ಥ ಆಯ್ತಾ ಅನ್ನುವಂತ ಪ್ರಶ್ನೆ ಇದೆ. ಸೊ ಯಾರ್ದೋ ಬಹಳಷ್ಟು ಜನರ ಪ್ರಶ್ನೆ ಇದೆ. ಸೊ ಒಂದು ಬಿರುಗಾಳಿ ಬಂದಿದೆ ಅಥವಾ ಬಿರುಗಾಳಿ ಬೀಸ್ತಾ ಇದೆ. ಓಕೆ, ಉತ್ತರ ಹೀಗಿದೆ: ಬಿರುಗಾಳಿ ಬರ್ತಾ ಇದೆ, ಬಿರುಗಾಳಿ ಬಂದಿದೆ, ಬಿರುಗಾಳಿ ಬೀಸ್ತಾ ಇದೆ, ಬಿರುಗಾಳಿಲಿ ಎಲ್ಲವೂ ಕೂಡ ಮಸುಕಾಗಿದೆ. ಸೊ ಮೊದಲನೇದಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಕ್ಲಾರಿಟಿನ ತಗೊಂಡು, ಆಮೇಲೆ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆನ ಮಾಡಿಕೊಂಡು, ಮತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿನ ಸಮತೋಲನಕ್ಕೆ ತಗೊಂಬಂದ ಮೇಲೆ ನಿಮ್ಮ ಪ್ರಯತ್ನಗಳು ಹೆಚ್ಚಿನ ಫಲಕಾರಿಯಾಗಿ ಇರ್ತವೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರೋದಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಹೊರಗೆ ಬನ್ನಿ ಎನ್ನುವಂಥದ್ದು ಇದೆ. ಜೊತೆಗೆ ಇರುವಂತ ಸ್ಥಳದಲ್ಲೇ ಕಣ್ಣೀರ್ ಹಾಕ್ತಾ ಇರುವಂಥದ್ದು, ಅಥವಾ ನೀವು ಕೂತ್ಕೊಳ್ಳುವಂಥ ಜಾಗ, ನೀವು ಮಲ್ಕೊಳ್ಳುವಂಥ ಜಾಗದಲ್ಲಿ ನಿಮ್ಮನ್ನ ಸ್ಟಕ್ ಎನರ್ಜಿ ಮಾಡಿ ಇಟ್ಟಿರುವಂಥ ಸಮಸ್ಯೆಗಳು ಇದೆ. ಸೊ ಇದರಿಂದ ಹೊರಗೆ ಬಂದ್ರೆ ಸ್ವಲ್ಪ ಹೆಚ್ಚಿಗೆ ಏಳಿಗೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳೇನಿತ್ತು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಿದ್ದಾರೆ. ಕೊಡೋಣ. ಸ್ವಲ್ಪ ಯಾಕೋ ಇಲ್ಲಿ ವೆಯ್ಟ್ ತರ ಇದೆ, ವೆಯ್ಟ್ ಮಾಡಿ ಎನ್ನುವಂಥದ್ದು ಇದೆ. ಸದ್ಯಕ್ಕೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಪ್ರಯತ್ನಗಳು ವಿಫಲ ಆಯ್ತಾ ಅನ್ನುವಂಥ ಪ್ರಶ್ನೆಗೆ ಒಂದು ಉತ್ತರ ಏನಿದೆ ಇಲ್ಲಿ ಅಂದ್ರೆ, ಸಾಕಷ್ಟು ಪ್ರಯತ್ನಗಳು ಪಟ್ಟಿರೋದ್ರಿಂದ ಸಾಕಷ್ಟು ಅವಕಾಶಗಳು ಇದೆ. ಒಳ್ಳೇದು ಕೆಟ್ಟದು ಎಲ್ಲವೂ ಮಿಶ್ರ ಫಲದಲ್ಲಿ ಇದೆ. ಇರೋದು ಒಂದು ಆಯ್ಕೆ, ಆ ಒಂದು ಆಯ್ಕೆನ ಅಷ್ಟು ಜನಕ್ಕೆ ಹೇಗ್ ಕೊಡೋದು? ಅಷ್ಟು ಜನನು ಸೇರಿ ಒಂದನ್ನ ಆಯ್ಕೆ ಮಾಡ್ಕೊಂಡು ಬನ್ನಿ, ಆ ಒಂದಕ್ಕೆ ಆ ಒಂದು ಪುಷ್ಪನ ಕೊಡ್ತೀವಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾರಿಗೆ ಇಷ್ಟು ಡಿಕೋಡೆಡ್ ಆಗಿ ಮೆಸೇಜ್ ಹೋಗ್ತಿದೆ ಅಂತ. ಬಟ್ ಒಬ್ಬ ವ್ಯಕ್ತಿ ಅಷ್ಟು ಜನನ್ನ ಏನ್ ಆಯ್ಕೆ ಮಾಡಿದೀರಾ ಅಷ್ಟರಲ್ಲಿ ಒಂದೇ ಒಂದು ದೈವ ನಿರ್ಣಯದ ವ್ಯಕ್ತಿ ಇದ್ದಾರೆ. ಸೊ ಆ ದೈವ ನಿರ್ಣಯದ ವ್ಯಕ್ತಿ ಜೊತೆ ಮಾಡಿದ್ದೆ ಆದ್ರೆ ವಿವಾಹ ಅತ್ಯಂತ ಶುಭ ಫಲ, ನೀವು ಪಟ್ಟಿದಂತ ಕಷ್ಟಕ್ಕೂ ಒಳ್ಳೆಯದಾಗಿ ಒಂದು ವಂಶದ ಏಳಿಗೆ ಕೂಡ ಆಗತ್ತೆ ಅದರಿಂದ ಅನ್ನುವಂಥದ್ದು ಇದೆ. 45 ನಂಬರ್ ಅಥವಾ 45 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ 54 ನಂಬರ್ ಇಲ್ಲ ಇಲ್ಲಿ. ಸೊ ಅದನ್ನ ರಾಂಗ್ ಇನ್ಫಾರ್ಮೇಶನ್ ತಗೊಂಡು ಸಾಕಷ್ಟು ರಾಂಗ್ ಇನ್ಫಾರ್ಮೇಶನ್ ಅಲ್ಲಿ ಇದೀರಾ ಅನ್ನುವಂಥದ್ದು ಇದೆ. ಕ್ಲಾರಿಟಿ ತಗೊಂಡ್ರೆ, ಕ್ಲಾರಿಟಿಯಿಂದ ಮುಂದುವರೆದ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಕೂಡ ವಿವಾಹಕ್ಕೆ ಅಡ್ಡಿಪಡಿಸ್ತಾ ಇದೆ ಅನ್ನುವಂಥದ್ದು ಇದೆ. ದೇಹದಲ್ಲಿ ವಿಷಾನಿಲ ಇರಬಹುದು, ವಿಷಯುಕ್ತ ವಸ್ತುಗಳು ಇರಬಹುದು, ಅಥವಾ ವಿಷಯುಕ್ತ ಪ್ರಾಣಿಗಳ ಪ್ರಯೋಗ ಕೂಡ ದೇಹದ ಮೇಲೆ ಆಗಿರಬಹುದು. ಇದನ್ನ ನಾಟಿ ವೈದ್ಯದಿಂದ ತೆಗೆಯೋದಕ್ಕೆ ಸಾಧ್ಯ ಇದೆ. ಮತ್ತೆ ವಿಶೇಷವಾದಂಥ ಒಂದು ಎಲೆ, ಬೇರು, ಸಮಥಿಂಗ್ ಏನೋ ಗಿಡ ಇದೆ, ಆ ಗಿಡನ ಕೈಗಳಿಗೆ ಕೊಟ್ಟು ಆ ಗಿಡದ ಹೊಗೆನ ಹಾಕಿ ಮತ್ತೆ ಆ ಗಿಡದ
ಸಮಥಿಂಗ್ ಏನೋ ಆ ಗಿಡದಿಂದ ಏನೋ ಒಂದಿದೆ, ಅದನ್ನ ಮಾಡಿದ್ರೆ ಅವರ ಆರೋಗ್ಯ ವೃದ್ಧಿಯಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ. ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗಿರೋದು ಏನು, ಯಾರು ವಿವಾಹಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಿದ್ದೀರಾ ಅವ್ರಿಗೆ ಮಾತ್ರ. ದೇಹಕ್ಕೆ ಮತ್ತೆ ಆತ್ಮಕ್ಕೆ ಕ್ಲೆನ್ಸಿಂಗ್ ಬೇಕು. ಅವರ ಕ್ಲೆನ್ಸ್ ಮಾಡಿ, ದೇಹ ಕ್ಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ. ಈ ಶಬ್ದದ ಅರ್ಥ ನಿಮ್ಗಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಒಳ್ಳೇದಾಗ್ಲಿ, ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲರ ಪ್ರಯತ್ನ ಯಾವತ್ತೂ ವಿಫಲ ಆಗಿಲ್ಲ, ವಿಫಲ ಆಗೋದೂ ಇಲ್ಲ. ಅದೊಂದು ಉಜ್ವಲ ಬೆಳಕಿನಂತೆ ಹೊಳಿತಾ ಇದೆ ಮುಂದಿನ ಭವಿಷ್ಯ ಅನ್ನುವಂಥದ್ದು ಇದೆ. ಈಗ ಮರೆಯಲ್ಲಿ ನಿಂತು ಕೆಲಸ ಗೆದ್ಕೊಳ್ಬೇಕು, ಇಲ್ಲ ಅಂದ್ರೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಉಪಾಯವಾಗಿ ಅಪಾಯ ಬಂದಿದೆ ಅಥವಾ ಅಪಾಯ ಬರ್ತಾ ಇದೆ, ಉಪಾಯವಾಗಿ ಗೆದ್ಕೊಳ್ಳಿ ಅಂತ. ಮೊದಲನೇದಾಗಿ ಗಣೇಶನ್ನ ಕಾಪಾಡ್ಕೊಳ್ಳಿ ಫಸ್ಟು ಅನ್ನುವಂಥದ್ದು ಇದೆ. ಯಾಕೆ ಗಣೇಶನ್ನ ಕಾಪಾಡಬೇಕು ನನಗೆ ಗೊತ್ತಿಲ್ಲ. ಗಣೇಶನ ವಿಗ್ರಹನ್ನ ಕಾಪಾಡಬೇಕಾ ಅದು ಕೂಡ ನಂಗೆ ಗೊತ್ತಿಲ್ಲ. ನಂಗೆ ಅನ್ಸೋ ಪ್ರಕಾರ ಗಣೇಶನ ಗುಡಿ ಅಥವಾ ಗಣೇಶನ ದೇವಸ್ಥಾನ ಅಥವಾ ಕಾಯ್ತಾ ಇರುವಂತ ರಕ್ಷಾ ಗಣಪತಿನ ನೀವು ರಕ್ಷಿಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ದಿನನಿತ್ಯ ಪೂಜೆ ಆಗ್ಬೇಕು, ಪೂಜೆ ಆಗ್ತಾ ಇಲ್ಲ. ದಿನನಿತ್ಯ ನೈವೇದ್ಯ ಆಗ್ಬೇಕು, ನೈವೇದ್ಯ ಆಗ್ತಾ ಇಲ್ಲ. ದಿನನಿತ್ಯ ಏನು ಪೂಜೆ ಪುನಸ್ಕಾರಗಳು ನಡಿಬೇಕಿತ್ತು, ಯಾವುದು ನಡೆದಿಲ್ಲ ಅನ್ನುವಂಥದ್ದು ಇದೆ. ಗೋಚರದಲ್ಲೇ ಅಗೋಚರ ನಾನು, ಅಗೋಚರದಲ್ಲೇ ಗೋಚರ ನಾನು, ಗೋಚರ ಅಗೋಚರಗಳ ಮಧ್ಯೆ ಕಳೆದು ಹೋದವರಿಗೆ ಬರೀ ನಿಶೂನ್ಯ ನಾನು ಅಂತ ಹೇಳ್ತಾ ಇದ್ದಾರೆ ಗಣೇಶ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ನೀವು ಕೊಟ್ಕೊಂಡ್ರೆ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಪ್ರವಾಹದ ಭೀತಿ ಇದೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಮರಳುಗಾಡಿನ ಮರಳೇನೆ ನದಿಯ ಹಾಗೆ ಹರಿಯೋದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು ಇದೆ. ಸೊ ನದಿ ಅಥವಾ ಫ್ಲೋಡ್ ಬಂದ್ರೆ ಅಥವಾ ನೀರು ಕೊಚ್ಕೊಂಡು ಹೋಗೋ ರೀತಿಲಿ ಬಂದ್ರೆ ರಭಸದ ನೀರು ಹೇಗೆ ಹರಿಯುತ್ತೋ ಹಾಗೆ ರಭಸದ ಮರಳು ಹರಿಯೋದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಅವರಿಬ್ರು ಸೇಫ್ ಆಗಿ ಇದ್ದಾರೆ ಅನ್ನುವಂಥದ್ದು ಇದೆ. ಯಾರಿಬ್ರು ಸೇಫ್ ಆಗಿ ಇದ್ದಾರೆ ನನಗೆ ಗೊತ್ತಿಲ್ಲ. ಸೊ ಬಟ್ ಇಲ್ಲಿ ಯಾರ್ಯಾರ್ದೋ ಪ್ರಶ್ನೆ ಇದೆ. ಮೇ ಬಿ ನಮ್ಮ ಗುರುಗಳು ಯಾರಾದ್ರೂ ಪ್ರಶ್ನೆಗಳು ಹಾಕೊಂಡಿದ್ರೆ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ತಗೊಳ್ಳಿ. ನನಗೆ ಅದಕ್ಕೆ ಉತ್ತರ ಕೊಡೋಷ್ಟು ಯೋಗ್ಯತೆ ಅರ್ಹತೆ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಜೀವನ ಏಳಿಗೆ ಆಗೋದ್ರ ಕಡೆ ಗಮನ ಕೊಡಿ. ಸಾಕು ತೊಂದರೆ ಕೊಟ್ಟಿದ್ದು ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಪ್ರಯಾಣ ಬೆಳೆಸ್ತೀರಾ ಅನ್ನುವಂಥದ್ದು ಇದೆ. ಯಾರ್ದೋ ಮನೆ ಟೈಲ್ಸ್ ವುಡ್ಡಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ಸಮಥಿಂಗ್ ಲೈಕ್ ದಟ್. ದೇವ್ರ ಮನೆಗೆ ವುಡ್ ಹಾಕಿಸ್ತಾರೆ, ಆ ಥರದ್ದೇನೋ ಇದೆ. ಸೊ ಎಸ್, ಮ್ಯಾರೇಜ್ ವಿಚಾರಕ್ಕೆ ಏನೋ ಒಂದು ಅಪಾಯ ಇದೆ. ಅಪಾಯ ಕಳೆದ ಮೇಲೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಬೆನ್ನಿಗೆ ಹೆಚ್ಚಿನ ರಕ್ಷೆ ಬೇಕು ಅನ್ನೋ ರೀತಿಯಲ್ಲಿ ಇದೆ. ಓಕೆ, ಸೊ ಒಳ್ಳೇದಾಗ್ಲಿ. ಎಸ್, ರೂಟ್ ಚಕ್ರದಲ್ಲಿ ಸಮಸ್ಯೆಗಳು ಇದೆ. ಸಾಕಷ್ಟು ನಿಮ್ಮ ಪ್ರೈವೇಟ್ ಪಾರ್ಟ್ ಮೇಲೆ ಪ್ರಯೋಗಗಳು ಆಗಿದೆ ಅನ್ನುವಂಥದ್ದು ಇದೆ. ಆ ಪ್ರಯೋಗಗಳನ್ನೆಲ್ಲ ರಿಮೂವ್ ಮಾಡ್ತಾ 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 ಯಾರಿಗೋ ಸಾಕಾಗೋಗಿದೆ. ಸೊ ಏನಾದರೂ ಮಾಡ್ಕೊಂಡು ಹೋಗ್ಲಿ, ನನ್ಗಿನ್ ಬೇಡ ಜೀವನ ಅಂತ ಯಾರೋ ನಿರ್ಧಾರ ಮಾಡಿದ್ದೀರಾ. ಭಗವಂತ ಕರ್ಕೊಳ್ಳೋದಿದ್ರೆ ಕರ್ಕೊಳ್ತಾನೆ, ಕಾಯೋದಿದ್ರೆ ಕಾಯ್ತಾನೆ. ಇದನ್ನ ಮೀರಿ ಇನ್ನೇನೂ ಇಲ್ಲ ಅಂತ ಯಾರೋ ನಿರ್ಧಾರ ತಗೊಂಡಿದ್ದೀರಾ. ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಸೊ ಗಣೇಶ ಇದ್ದಾರೆ, ಕಾಪಾಡ್ತಾರೆ ಅನ್ನುವಂಥದ್ದು ಇದೆ. PCOD ಇರಲಿ, ಬ್ಲಡ್ ರಿಲೇಟೆಡ್ ಇರಲಿ, ರಕ್ತ ಕಾಟೇರಿ ಮಾಡಿರಲಿ, ಪ್ರಯೋಗ ಮಾಡಿರಲಿ, ಹಾಸ್ಪಿಟ್ಲದಿರಲಿ, ಎಲ್ಲವೂ ಕೂಡ ಎಚ್ಚರಿಕೆ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಸ್ವಲ್ಪ ಯಾಮಾರಿದ್ರು ಅಪಾಯ ಇದೆ, ದೊಡ್ಡ ಮಟ್ಟದಲ್ಲೇ ಇದೆ ಅಪಾಯ. ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು. ಬ್ಲಡ್ ರಿಲೇಟೆಡ್ ಅನ್ನುವಂಥದ್ದು ಇದೆ. ಜೊತೆಗೆ ರಕ್ತ ಸಂಬಂಧ ಕಾಯಿಲೆಗಳು ಕೂಡ ಜಾಸ್ತಿ ಆಗಿದೆ. ರಕ್ತ ಸಂಬಂಧಿಗಳಿಂದ ಕೂಡ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ರಕ್ತ ಸಂಬಂಧ ಕಾಯಿಲೆಗಳು ಕೂಡ
ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಶಿವಾಲಯಕ್ಕೆ ಹೋಗ್ಬಿಟ್ಟು ಬರ್ತೀರಾ ಅನ್ನುವಂಥದ್ದು ಇದೆ. ಶಿವಾಲಯಕ್ಕೆ ಅಭಿಷೇಕನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಜೊತೆ ಯಾವಾಗಲೂ ಏನೋ ಒಂದು ನಿಮ್ಮ ಪ್ರಯತ್ನನ ವಿಫಲ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿರೋರೇ, ನಿಮ್ಮ ನಂಬಿಕಸ್ಥರೇ ತೊಂದರೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಒಂದೊಳ್ಳೆ ನಿರ್ಧಾರನ ತಗೊಳ್ಳಿ, ಒಂದೊಳ್ಳೆ ಮಾರ್ಗದರ್ಶನನ ತಗೊಳ್ಳಿ, ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನು ಹೇಳುತ್ತೆ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಯ ಬಂದಾಗ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಿ ನಿಮ್ಮ ಇಚ್ಛೆಯಂತೆ ಏನು ಮಾಡಬೇಕೋ ಅದು ನಿಮ್ಮ ಇಚ್ಛೆಯಂತೆಯೇ ನೆರವೇರುತ್ತೆ, ಆರಾಮಾಗಿರಿ ಅನ್ನುವಂಥ ಒಂದು ಭರವಸೆ ಕೂಡ ಇಲ್ಲಿ ಇದೆ. ಸದ್ಯಕ್ಕೆ ಅನಾರೋಗ್ಯದ ಸಮಸ್ಯೆ ಇರೋರು, ತುಂಬ ಸುಸ್ತಾಗ್ತಾ ಇರೋರು ಆಹಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಹಣ್ಣು ಹಂಪಲು ಸೇವನೆನ ಮಾಡಿ ಅನ್ನುವಂಥದ್ದು ಇದೆ. ಸೊ ಯೋಚನೆ ಮಾಡೋದು ಬೇಡ, ಈ ಎಲ್ಲ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಗರುಡ ದೇವರು, ಸರ್ಪದೇವರ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾರಿಗೆ ಅಂತ. ಇಲ್ಲಿ ನೀವು ಸಾಕಿದಂಥ ಪ್ರಾಣಿ ಪಕ್ಷಿಗಳಿರ್ಬಹುದು, ಅಥವಾ ಒಂದು ಪಕ್ಷಿರಾಜ ಮತ್ತೆ ಒಂದು ಸರ್ಪರಾಜ ಊಟ ಮಾಡ್ತಾ ಇಲ್ಲ, ನೀವು ಹುಷಾರಿಲ್ಲ ಅಂತ ಉಪವಾಸ ವ್ರತ ಮಾಡ್ತಿದ್ದಾರೆ ಇವತ್ತು ಅನ್ನುವಂಥದ್ದು ಇದೆ. ಸಂಕಷ್ಟಿ ನಿಮಗೆ ಹುಷಾರಾಗ್ಲಿ ಅಂತ ನಾನು ಯಾರಿಗೆ ರೀಡಿಂಗ್ ಮಾಡ್ತಿದ್ದೀನಿ ಅಂತಲೇ ನನ್ಗೆ ಆಶ್ಚರ್ಯ ಆಗ್ತಿದೆ. ನಿಮ್ಮ ಆರೋಗ್ಯ ಸಮಸ್ಯೆ ಸರಿ ಹೋಗ್ಲಿ, ನೀವು ಮೊದಲಿಗಿಂತ ಹೆಚ್ಚು ಚೆನ್ನಾಗಿ ಆಗ್ಲಿ ಅನ್ನುವಂಥ ಕಾರಣಕ್ಕೆ ನಿಮಗೋಸ್ಕರ ಉಪವಾಸ ವ್ರತ ಮಾಡ್ತಿದ್ದಾರೆ. ನೀವೇನಾದ್ರೂ, ನಂಗೆ ಗೊತ್ತಿಲ್ಲ, ಯಾರೋ ಒಬ್ಬರಿಗೆ ಮಾತ್ರ ಇರೋದು, ನೀವೇನಾದ್ರೂ ಇಲ್ಲ ಆದ್ರೆ ಅವರು ಕೂಡ ಇಲ್ಲ ಆಗ್ತಾರೆ ಅಂತ ಇದೆ. ಗೊತ್ತಿಲ್ಲ ಇಷ್ಟೊಂದು ಎಮೋಷನಲ್ ಮೆಸೇಜ್ ಯಾರಿಗಿದೆ ಅಂತ. ತಮ್ಮ ಶಕ್ತಿ ಚೈತನ್ಯ ಎಲ್ಲಾನು ಕೂಡ ನಿಮಗೆ ಧಾರೆ ಎರೆಯೋದಕ್ಕೆ ರೆಡಿಯಾಗಿದ್ದಾರೆ. ಅವರು ಹಾಕಿದ್ದಾರೆ ಆಲ್ರೆಡಿ ನಿಮಗೆ ಹೀಲಿಂಗ್ಸ್ ಆಗಲಿ ಬ್ಲೆಸ್ಸಿಂಗ್ಸ್ ಆಗಲಿ ಎಲ್ಲ ಜಾಸ್ತಿನೇ ಹಾಕಿದ್ದಾರೆ. ಅದರಿಂದನೇ ಇದ್ದೀರಾ, ನಥಿಂಗ್ ಟು ವರಿ. ಸೊ ಎಲ್ಲವೂ ಕೂಡ ಒಳ್ಳೇದಾಗತ್ತೆ, ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಮೇಕ್ ಶ್ಯೂರ್ ಅಂಥ ಸಮಯ ಬಂದಾಗ ಖಚಿತಪಡಿಸ್ಕೊಳ್ಳಿ ನಿಮ್ಮ ಜ್ಞಾನನ, ನಿಮ್ಮ ಮುಂದಿನ ವಿಚಾರಗಳು ಯಾರಿಗಾದ್ರೂ ಏನಾದರೂ ಹೇಳಬೇಕು ಅಂದ್ಕೊಂಡಿದ್ರೆ ಅಥವಾ ಯಾರಿಗಾದ್ರೂ ಏನಾದರೂ ತಿಳಿಸ್ಬೇಕು ಅಂದ್ಕೊಂಡಿದ್ರೆ ಎಲ್ಲವನ್ನು ಕೂಡ ಬರೆದಿಟ್ಟು ದಾಖಲೆ ಮಾಡಿ ಸಿಗ್ನೇಚರ್ ಮಾಡಿ ಅದನ್ನ ಎಲ್ಲಿ ಸಬ್ಮಿಟ್ ಮಾಡಬೇಕೋ ಅಲ್ಲಿ ಸಬ್ಮಿಟ್ ಮಾಡಿ ಹೋಗಿ ಅನ್ನುವಂಥದ್ದು ಇದೆ. ಹೋಗೋಕ್ಕಿಂತ ಮುಂಚೆ ಏನೇನು ಮುಂಜಾಗ್ರತಾ ಕ್ರಮ ವಹಿಸ್ಬೇಕೋ ಎಲ್ಲಾನು ವಹಿಸಿ ಹೋಗಿ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಗೊತ್ತಾಗತ್ತೆ ಮುಂದೆ ಏನಾಗತ್ತೆ, ಹೇಗಾಗತ್ತೆ ಅನ್ನುವಂಥದ್ದು. ಸೊ ಆ ಸಮಯದಲ್ಲಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. 2, 6 ಮತ್ತೆ 2, 9 ನಂಬರ್ ಇಂಪಾರ್ಟೆಂಟ್. 29, 26 ಅಥವಾ 62, 92 ಈ ಥರ ನಂಬರ್ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಹೆಚ್ಚಿನ ಆಹಾರ ಸೇವನೆ ಮಾಡಿ, ಹಣ್ಣು ಹಂಪಲನ್ನ ತಿನ್ನಿ ಅನ್ನುವಂಥದ್ದು ಇದೆ. ಬಹಳಷ್ಟು ಜನ ಒಂದು ಕಾಗದ ಪತ್ರಗಳು ಏನಿದೆ ಲೆಕ್ಕಾಚಾರ ಎಲ್ಲ ಸರಿಯಾಗಿಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ತುಂಬ ಸ್ಲೋ ಆಗಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲ, ಸೊ ಸ್ವಲ್ಪ ನಿಧಾನಿಸಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಲಿ ವಸ್ತ್ರಧಾರಣೆನ ಮಾಡಿ, ಬಟ್ಟೆನ ಸರಿಯಾಗಿ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ಬರುತ್ತೆ, ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರನ ಮರಿಬೇಡಿ, ಮಲ್ಟಿ ಟಾಸ್ಕ್ ಮಾಡ್ತಾ ಇರಿ ಅನ್ನುವಂಥದ್ದು ಇದೆ. ದಿನನಿತ್ಯದ ಟು ಡೂ ಲಿಸ್ಟ್ ಮಾಡಿ, ಅದ್ರ ಜೊತೆಗೆ ಏನೇನು ಮಾಡಬೇಕಿತ್ತು, ಏನೇನಾಗಿದೆ ಏನೇನಾಗಿಲ್ಲ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಿಸ್ಟ್ರಿ, ಫ್ಯೂಚರ್, ಆಕಾಶಿಕ್ ರೆಕಾರ್ಡ್ 3 ಮಿಂಗಲ್ ಮಾಡಿ ಏನೋ ಒಂದು ಡಿಸಿಷನ್ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ
ಸೊ ಅದಕ್ಕಿಂತ ಹೆಚ್ಚಾಗಿ ಏನು ಫ್ಯೂಚರಲ್ಲಿ ತಗೊಳ್ಬೇಕು ಅದನ್ನ ಗೈಡೆನ್ಸ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಡಿವೈನ್ ಗೈಡೆನ್ಸ್ ಇದೆ ಇಲ್ಲಿ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರರು ಇದ್ದಾರೆ. ಎಲ್ಲಿ ನೀವು ದುಡುಕಿ ಯಾವ ನಿರ್ಧಾರನೂ ತಗೊಳ್ಬೇಡಿ. ತ್ರಿಮೂರ್ತಿಗಳ ದರ್ಶನ ಪಡೆದು, ತ್ರಿಮೂರ್ತಿಗಳ ಮಾರ್ಗದರ್ಶನ ಪಡೆದು, ಗಣೇಶನ ಮುಖಾಂತರ ತ್ರಿಮೂರ್ತಿಗಳನ್ನ ಅಥವಾ ತ್ರಿಶಕ್ತಿಗಳ ಗೈಡೆನ್ಸ್ ನ ತಗೊಂಡು ಆಮೇಲೆ ನಿರ್ಧಾರ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಕಷ್ಟನ ಗಣೇಶ ಕೂಡ ನೋಡಕ್ ಆಗ್ತಾ ಇಲ್ಲ. ಗಣೇಶ ಕೂಡ ನಿಮ್ಮ ಸಮಸ್ಯೆಗೆ ವಿಶೇಷವಾದಂಥ ರೀತಿಯಲ್ಲಿ ಅಂತ್ಯನ ಬರೀಲಿಕ್ಕೆ, ನಿಮ್ಮ ಕಷ್ಟಗಳಿಗೆ ಅಂತ್ಯನ ಬರೀಲಿಕ್ಕೆ, ನಿಮ್ಮ ಕರೆಂಟ್ ಸಿಚುವೇಶನ್ನ ಸರಿಯಾದ ರೀತಿಯಲ್ಲಿ ಸರಿತೂಗಿಸೋದಕ್ಕೆ, ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನ್ ತರೋದಕ್ಕೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಪ್ರಯತ್ನನ ಪಡ್ತಿದ್ದಾರೆ. ನಿಮ್ಮ ವಿಚಾರಕ್ಕೋಸ್ಕರ ಗಣೇಶ ಎಲ್ಲ ಲೋಕಗಳನ್ನು ಸಂಚಾರ ಮಾಡ್ತಿದ್ದಾರೆ. ಎಲ್ಲ ಲೋಕಗಳಲ್ಲೂ ಯಾರಿಗೆ ರೀಡಿಂಗ್ ಮಾಡ್ತಿದ್ದೀರಾ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಅನ್ವಯಿಸಿದ್ರೆ ತಗೊಳ್ಳಿ. ಎಲ್ಲ ಲೋಕಗಳಲ್ಲೂ ಸಂಚಾರ ಮಾಡ್ತಿದ್ದಾರೆ. ಎಲ್ಲ ಕಡೆಯಿಂದನೂ ಔಷಧಿಗಳನ್ನ ತಗೊಂಬಂದು ಜನರಿಗೆ ಅದನ್ನ ಹಂಚುವಂತ ಪ್ರಯತ್ನನ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮ ಜೀವನದಲ್ಲೂ ಯಶಸ್ಸು ತರುವಂತ ಪ್ರಯತ್ನನ ಪಡ್ತಿದ್ದಾರೆ. ಎಸ್ಪೆಷಲಿ ಹೆಲ್ಮೆಟ್ನ ಧರಿಸಿ ತಲೆಯ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಆರೋಗ್ಯನ ಗಮನದಲ್ಲಿ ಇಟ್ಕೊಂಡು ತಲೆನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರಾಮಿಸ್ ಮಾಡ್ತಿದ್ದಾರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಫ್ಯೂಚರಲ್ಲಿ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದಾಯ್ತು, ಈಗ ನಿಮ್ಮ ಬೆಳಕನ್ನ ನೀವು ತಲುಪೋದು ಒಂದೇ ಬಾಕಿ ಇರೋದು, ತುಂಬಾ ಹತ್ತಿರದಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಸಂಗೀತದಲ್ಲೂ ಕೂಡ ಹೊಸ ಒಂದು ಕ್ರಾಂತಿನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್, ಸಂಗೀತ ಕಲಿತೀರಾ ಅಥವಾ ಕಲಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಮೊನ್ನೆ ಒಂದು ಸಣ್ಣ ಕತೆ ನೋಡಿದೆ. ಅದರಲ್ಲಿ ಗಣೇಶನಿಗೆ 21 ಮೋದಕ ಯಾಕೆ ಇಡ್ತೀವಿ, 21 ಯಾಕೆ ಇಡ್ತೀವಿ ಅಂದ್ರೆ, ಸೊ ಗಣೇಶ ಇಬ್ಬರು ರಾಕ್ಷಸ ನರಾಂತ ಮನುಷ್ಯಾಂತರನ್ನ, ದೇವರನ್ನ ಮತ್ತೆ ಮನುಷ್ಯರನ್ನ ಕೊಲ್ತಿದ್ದಂಥ ಇಬ್ಬರು ರಾಕ್ಷಸರನ್ನ ಕೊಲ್ಲೋದಕ್ಕೋಸ್ಕರ ಈ ಒಂದು ಅವತಾರನ ಎತ್ತಿ ಇದರಲ್ಲಿ ಆ ರಾಕ್ಷಸರನ್ನೆಲ್ಲ ಅಂತ್ಯ ಮಾಡಿದ್ರಂತೆ ಈ ರೂಪದಲ್ಲಿ. ಹಾಗಾಗಿ ಗಣೇಶನ ಅಂತ್ಯ ದುಷ್ಟ ರಾಕ್ಷಸರು, ಇಬ್ಬರು ರಾಕ್ಷಸರ ಅಂತ್ಯಕ್ಕೋಸ್ಕರ ಆಗಿದ್ದು. ಸೊ ಅವ್ರನ್ನ ಅಂತ್ಯ ಮಾಡಿದ್ಮೇಲೆ ಒಂದು ಕಡುಬನ್ನ ಅವ್ರು ತಿಂತಾರಂತೆ. ಸೊ ಒಂದು ಮೋದಕ ಆಗ್ಲಿ ಕಡುಬಾಗ್ಲಿ, ಒಂದು ಮೋದಕನ ಅವ್ರು ತಿಂತಾರಂತೆ. ಸೊ ಇನ್ನು 20 ಮೋದಕಗಳನ್ನ ಅದರ ಸಿಂಬೆಲೆಟಿಕ್ ಆಗಿ ಯಾರಿದ್ರು ಆ ಗಣಗಳಿಗೆ ಕೊಡ್ತಾರಂತೆ. 20 ಗಣಗಳು ಅದನ್ನ ತಿನ್ಕೊಂಡು ಒಂದು ಗಣೇಶ ತಿಂತಾರಂತೆ. ಸೊ ಆ ರಾಕ್ಷಸನ ಅಂತ್ಯ ಮಾಡಿದಂಥ ವಿಜಯದ ಸಂಕೇತವಾಗಿ 21 ಮೋದಕಗಳನ್ನ ಗಣೇಶನ ಸ್ವೀಕಾರ ಮಾಡ್ತಾರಂತೆ. ತಿಳ್ಕೊಳ್ತಾ ಹೋದ್ರೆ ಇರುತ್ತೆ, ಬಟ್ ಚಿಕ್ಕದಾಗಿ ಹೇಳಿದೆ, ಅದು ದೊಡ್ಡದಾಗಿದೆ ಸ್ವಲ್ಪ ಕತೆ. ಸೊ ಎಸ್, ಶತ್ರುಗಳನ್ನ ನಾಶ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಒಂಚೂರು ಕಂಟ್ರೋಲ್ ಅಲ್ಲಿ ಇರ್ಲಿ, ಬ್ರೇಕ್ ಅನ್ನುವಂಥದ್ದು ಇದೆ. ಜೊತೆಗೆ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಕೈಗಳ ಆರೋಗ್ಯ, ಕಾಲುಗಳ ಆರೋಗ್ಯದ ಕಡೆ ಗಮನನ ಕೊಡಿ. ಸಾಕಷ್ಟು ಪ್ರೊಟೆಕ್ಷನ್ ಇದೆ, ಪ್ರಯಾಣದಲ್ಲೂ ಕೂಡ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲಿ ಹೋದ್ರೇನು ಏನ್ ಮಾಡಿದ್ರೇನು ನಾನು ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಯಾರ ಕೈಗೂ ಸಿಗಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ. ಸೊ ಏನು ಯಾರ ಕೈಗೂ ಸಿಗಬಾರ್ದು ಇದು ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಯಾರ ಕೈಗೂ ಏನು ಸಿಗೋದಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ. ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಏನ್ ಲೆಕ್ಕಾಚಾರ ಮಾಡಬೇಕು, ಯಾಕೆ ಲೆಕ್ಕಾಚಾರ ಮಾಡ್ಬೇಕು ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಅನ್ನುವಂಥದ್ದು ಇದೆ. ಭಗವಂತ ನಿಮ್ಗೆ ಸಾಕಷ್ಟು ಕೊಟ್ಟಿದ್ದಾನೆ, ಸಾಕಷ್ಟು ಕೊಟ್ಟಿರ್ಬೇಕಾದ್ರೆ ಅದನ್ನ ತೃಪ್ತಿಯಿಂದ ತಿನ್ನಿ ಅನ್ನುವಂಥದ್ದು ಇದೆ. ಇನ್ನೊಬ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಇದನ್ನ ನೋಡಿ ಯಾಕೆ ನೀವು ಹೊಟ್ಟೆ ಕಿಚ್ಚು ಪಡ್ಕೊಳ್ತೀರಾ? ಪಡಬೇಡಿ. ನಿಮ್ಮ ಜೀವನದಲ್ಲಿ ಭಗವಂತ ತಟ್ಟೆ ತುಂಬಾ ಊಟ ಕೊಟ್ಟಿದ್ದಾನೆ, ಆ ಊಟ ಮಾಡಿ ಸಾಕು ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಬೆಳೆ ಹಾನಿ ಆಗತ್ತೆ. ಎಷ್ಟೆಷ್ಟು ನಿಮ್ಮ ಹೇಗೆ ಹೇಳೋದು, ನಿಮ್ಮ ಸರೌಂಡಿಂಗ್ ಅಲ್ಲಿ ಅಥವಾ ನಿಮ್ಮದೇ ಹೊಲ ಜಾಗ ಜಮೀನು ಇದ್ರೆ ಅದನ್ನ ಹೇಗೆ ನೀವು ಸಂರಕ್ಷಿಸ್ಕೊಳ್ಬಹುದು ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಲೈಫ್, ಬಿಸ್ನೆಸ್ ಲೈಫ್ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ನೆಗೆಟಿವಿಟಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಇದೆ,
ಎಲ್ಲಾನು ರಿಮೂವ್ ಮಾಡಬೇಕು, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಪ್ರಯಾಣದಲ್ಲಿ ಇದೆ ಅನ್ನುವಂಥದ್ದು ಇದೆ. ಎಸ್, ಪ್ರಯಾಣದಲ್ಲಿ ಇದೆ ತೊಂದರೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಬರಬೇಕಾಗಿರೋರನ್ನ ಯಾರು ತಡಿತಾ ಇದ್ರೋ, ಎಲ್ಲಿ ತಡೀತಿದ್ರೋ ಅದನ್ನ ಸರಿಪಡಿಸ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾರು ಬರಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರು ಬರಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಬರಬೇಕಾಗಿರುವಂಥ ವ್ಯಕ್ತಿ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಒಂದಷ್ಟು ಸ್ಫೂರ್ತಿದಾಯಕವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮಿಂದ ಯಾವುದೋ ಒಂದು ದೇವಸ್ಥಾನ ಕಟ್ಟಬೇಕಾಗಿದೆ, ಕಟ್ಟಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪಾಸಿಟಿವ್ ಔಟ್ಲುಕ್, ಸಪ್ತಮುಖಿ ಗಣೇಶನ ಆಶೀರ್ವಾದದಿಂದ, ಸಪ್ತಮುಖಿ ಗಣೇಶನ ದೇವಸ್ಥಾನ ಕಟ್ಟಬೇಕೇನೋ ನೀವು ಗೊತ್ತಿಲ್ಲ, ಬ್ರಹ್ಮಾಂಡಾಧಿಪತಿ ಸಪ್ತಮುಖಿ ಗಣೇಶನ ಆಶೀರ್ವಾದ ನಿಮ್ಮ ಮೇಲಿದೆ. ಸೊ ಚಂದ್ರಗ್ರಹಣ ಆಯಿತು, ಸೂರ್ಯಗ್ರಹಣ ಕಳೆದ ಮೇಲೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ನೀವು ನೋಡಬಹುದು. ಜೀವನನ ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಗ್ರಹಗತಿಗಳಲ್ಲೂ ಕೂಡ ನಿಮ್ಮ ಫೇವರಲ್ಲೇ ಒಂದಷ್ಟು ಬ್ಲೆಸ್ಸಿಂಗ್ಸ್, ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಅನುಕೂಲ ಇರೋರು ಅನ್ನದಾನ ಸೇವೆನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಮೂರನ್ನು ಬೇಕಾದ್ರೆ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಶುದ್ಧ ಭಕ್ತಿ ಹೀಗೆ ಭಗವಂತನಿಗೆ ತಲುಪ್ತಾ ಇರಲಿ ಅನ್ನುವಂಥದ್ದು ಇದೆ. ನಿಮ್ಮ ಭಕ್ತಿಲಿ ಯಾವುದೇ ಬದಲಾವಣೆನ ಮಾಡ್ಕೊಳ್ಬೇಡಿ. ನಿಮ್ಮ ಈ ಮುಗ್ಧ ಭಕ್ತಿ ಭಗವಂತನಿಗೆ ತುಂಬಾ ಇಷ್ಟ ಆಗಿದೆ ಅನ್ನುವಂಥದ್ದು ಇದೆ. ಸೊ ಭಗವಂತನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಭಗವಂತನ ಕಡೆನೆ ಗಮನ ಕೊಡಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಒಂದು ಪ್ರಮುಖವಾದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಪ್ರಮುಖವಾದ ನಿರ್ಧಾರನ ತಗೊಳ್ಬೇಕು 31 ಅನ್ನುವಂಥದ್ದು ಇದೆ. ಸೊ ಪಾಸಿಟಿವ್ ಆಗಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಪಾಸಿಟಿವ್ ಬದಲಾವಣೆಗೆ ಒಂದು ನಿರ್ಧಾರನ ತಗೊಳ್ಳಿ. ಯಾರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಒಂದು ಸನ್ಮಾನ ಬರುವಂತ ಸಾಧ್ಯತೆ ಇದೆ, ಒಂದು ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಸೊ ಪ್ರೀತಿಯಿಂದ ಒಂದಷ್ಟು ಒಳ್ಳೆಯ ಅವಕಾಶಗಳು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ತೊಂದರೆಗಳನ್ನ ಎದುರಿಸಿದ್ದೀರಾ, ಇನ್ನು ಮುಂದೆ ಒಳ್ಳೇದು ನೋಡ್ತೀರಾ, ಚಿಂತೆ ಬೇಡ ಅನ್ನುವಂಥದ್ದು. ಕೆಪಾಸಿಟಿ ಆಫ್ ಲವ್, ಪ್ರೀತಿಗೆ ಅದ್ಭುತವಾದಂತಹ ಶಕ್ತಿ ಇದೆ. ಕೃತಜ್ಞತೆನ ಸಲ್ಲಿಸಿ ಗಣೇಶನಿಗೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಏನು ಮಾಡಬೇಡಿ. ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಟೇಕ್ ಕೇರ್. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಆಶಿಸೋಣ. ಜೈ ಗಣೇಶ.